ಒಂದು ಸಲ ಗಂಟ್ಲು ಬಿದ್ದೋಯ್ತು ಅಂದರೆ ನೀವೆಲ್ಲೋ ಒಂದು ಸಲ ಏನು ಮಾಡ್ತೀರಾ, ಕೇತುವಾಗಿ ವಿಚಾರಪೂರ್ವಕವಾಗಿ ಉಗಿಯೋ ಅಭ್ಯಾಸ ಭಾಳ ಜನ ಇಟ್ಕೊಂಡಿರ್ತೀರ. ಈ ಉಗಿಯೋ ಅಭ್ಯಾಸ ಒಂದು ಸಲ ಉಗಿದಾಗ ಎಲ್ಲೋ ಬಾತ್ರೂಮಲ್ಲಿ ಉಗ್ದಿರ್ತೀರ, ಒಂದು ಸಲ ಸುಮ್ಮನೆ ಉಗಿತಿರ್ತೀರ, ನಿಮಗೆ ಅರ್ಥವೇ ಆಗಲ್ಲ. ಜೀವನದಲ್ಲಿ ಯಾವ ಕಾಲಕ್ಕೂ ಸುಮ್ಮನೆ ಉಗಿತಾ ಇರಬಾರ್ದು. ನಿಮ್ಮಷ್ಟು ದರಿದ್ರ ಜೋಸ್ಯ ಪರಿವರ್ತನೆ ಆಗಲ್ಲ. ಯಾತಕ್ಕೆ ಅಂದರೆ ನಾಲಿಗೆ, ಕಿರುನಾಲಿಗೆಯಿಂದ ಬರ್ತಕ್ಕಂಥದ್ದು ಡಾಕ್ಟರ್ ಮುಖಾಂತರ ಏನು ಹೇಳ್ತಾರೆ, ಸಲೈವ ದೇಹದಿಂದ ಒಣಗೋಗ್ತಾ ಬಂದರೆ ರಕ್ತನಾಳಗಳು ಓಡಾಡಲ್ಲ ಅಂತ ಹೇಳ್ತಾರೆ. ರಕ್ತಕ್ಕೆ ಸಪೋರ್ಟು ವಾಟರ್ ಆಗಿರ್ತಕ್ಕಂಥ ಸಲೈವ, ಆ ಜಿಡ್ಡು, ಆ ಅಂಟಂಟು, ಆ ಪುರಿಪೂರ್ಣವಾಗಿ ಜ್ವಲ, ಆ ಜೊಳ್ಳು ಒಳಭಾಗದಲ್ಲಿ ಸುರಿಸ್ತಿರಲ್ಲ, ಅದು ಪರಿಪೂರ್ಣವಾಗಿ ಇರತಕ್ಕಂಥದ್ದು. ಕೇತು ಹೊಟ್ಟೋದ್ರೆ ಮೊಣಕಾಲಲ್ಲಿ ನೀರು ಸೇರಲ್ಲ ಅಂತ ಹೇಳ್ತಾರಲ್ಲ, ಡ್ರೈ ಆಗೋಗೋದು ಯಾತಕ್ಕೆ, ಕೇತುವಿಂದಾನೆ. ಅದಕ್ಕೆ ಲೋಳೆಯಾಗಿರ್ತಕ್ಕಂಥದ್ದೇ ಕೇತು. ಅದಕ್ಕೆ ಸರ್ಪದ ಬಾಯಲ್ಲಿ ನೊರೆ ಬರಬೇಕಾದ ಪಕ್ಷದಲ್ಲಿ ಏನೋ ಹಾವಿನ ವಿಶೇಷ, ಆ ಜೊಳ್ಳು. ನೀವೇನ್ ಮಾಡ್ತೀರಾ, ಹುಡುಗಿ ನೋಡಿದಾಗ ಜೊಳ್ಳನ್ನು ಸುರಿಸ್ತಾ ಕೂತಿರ್ತೀರ, ಬ್ಯಾ ಅಂತ ಬಾಯಿ ಬಿಟ್ಕೊಂಡು. ಕರ್ಮ ಇದಲ್ಲ. ಆ ಹುಡುಗರು ಅಷ್ಟೇ, ಹುಡುಗಿರು ಅಷ್ಟೇ. ಹೀಗೇ ಇರ್ತಕ್ಕಂಥ ಒಂದು ಕರ್ಮಗಳು ಬಹಳ ಜನಕ್ಕೆ ಜೀವನದಲ್ಲಿ ತಿಳ್ಕೊಳ್ಳಿ. ಯಾವತ್ತು ಏನು ದೋಷ ಬರುತ್ತೆ ಅಂದಾಗ, ಮದುವೆ ಆಗದೆ ಇರತಕ್ಕಂಥ ಪರಸ್ತ್ರೀಯನ್ನ ಯಾವುದಾದ್ರೂ ವಿಶೇಷವಾಗಿರ್ತಕ್ಕಂಥ ಕಾಡಿನ ಪ್ರದೇಶಕ್ಕೋ, ಯಾವುದೋ ಕಾರಣಕ್ಕೂ ಒಂದು ಹಳೆ ಮರದ ಕೆಳಗೋ, ಯಾವುದೇ ಕಾರಣಕ್ಕೂ ಒಂದು ಟ್ರೈನಿನ ಬೋಗಿ ಕೆಳಗೋ, ಅಥವಾ ಯಾವ ಕಾಲಕ್ಕೋ ಎಲ್ಲೋ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋದಾಗ ಕೇತು ದೋಷ ನಿಮ್ಮ ಮಕ್ಕಳಿಗೆ ಗ್ಯಾರಂಟಿ. ಬರೆದಿಟ್ಕೊಂಬಿಡಿ. ವಂಶ ಪಾರಂಪರ್ಯವಾಗಿ ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ಈ ತಪ್ಪಿಗೆ ನಿಮಗೆ ಎಂಗೇಜ್ಮೆಂಟ್ ಅಂತ ಏನಕ್ಕೆ ಮಾಡ್ತಾ ಇದ್ರು, ಆ ಕೇತು ದೋಷ ಬರದೇ ಇರಲಿ, ಇವನಿಗೇನೆ ಇವನಿಗೇನೆ ಅಂತ ಹಾಕಿಟ್ಟಿದ್ರು. ನೀವೇನ್ ಮಾಡಿದ್ರಿ ಆ ಕರ್ಮ, ಅದನ್ನೆಲ್ಲ ಬಿಟ್ಟು ಬಿಸಾಕ್ಬಿಟ್ಟು ಏನೂ ಇಲ್ಲದೆ, ಸಂಬಂಧವೇ ಇಲ್ಲದೆ ಓಡಾಡಿಸ್ತಾ ಇದ್ರೆ, ಕರ್ಕೊಂಡು ಹೊರಟೋದರೆ ವಿತೌಟ್ ಪರ್ಮಿಷನ್, ಆ ಶಾಂತಿ ಇಲ್ಲದೆ ಕೇತು ಏನ್ ಮಾಡ್ತಾನೆ, ಸಂಸಾರದಲ್ಲಿ ಮೆಂಡಲ್ ಹಿಸ್ ಫಿಂಗರ್ಸ್ ಅಂದಾಗ ಒಳಭಾಗದಲ್ಲಿ ಜೀವನ ಚದುರಂಗ ಮಾಡಿಬಿಡ್ತಾನೆ. ಹುಷಾರ್. ಆ ಕೇತುಗೆ ನಿಮ್ಗೆ ಇನ್ನೂ ಅರ್ಥವೇ ಮಾಡ್ಕೊಳ್ಳಲ್ಲ. ಮಕ್ಕಳು ಕಣ್ಣಿಲ್ದೆ ಹುಡ್ತಾರೆ, ಮಕ್ಕಳು ಯಾವ ಕಾಲಕ್ಕೂ ಮಂದ ಬುದ್ಧಿಯಾಗಿ ಹುಡ್ತಾರೆ, ಮಕ್ಕಳು ಗಂಟ್ಲಲ್ಲಿ ಮಾತು ಬರೆದಿದ್ದ ಹಾಗೆ ಮಾತೇ ಆಡಲ್ರಿ ನಮ್ಮ ಮಗು. ಯಾಕೋ ಎಷ್ಟು ದೊಡ್ಡವನಾದ್ರೂ ಮಾತಾಡಲ್ಲ. ಕೇತು ದೋಷವಿದ್ದರೆ 24 ಗಂಟೆ ಉಚ್ಚೆ ಹೋಯ್ತಾನೆ ಇರುತ್ತೆ ಮಗು. ದೊಡ್ಡವನಾದ ಮೇಲೆ ಹೋಯ್ತಾ ಇರ್ತಾನೆ, 14 ವಯಸ್ಸಾದ ಮೇಲೆ ಹೋಯ್ತಾ ಇರ್ತಾನೆ. ಸದ್ಯ ಪುಣ್ಯಕ್ಕೆ 21ವರೆಗೂ ಹೋಯ್ತಾ ಹೆಂಡತಿ ತೇಲ್ತಾ ಇರ್ತಾಳೆ. ಆದ್ರಿಂದ ಕಷ್ಟ ಆಗತ್ತೆ. ಜೀವನ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬಹಳ ಜನ ಇದನ್ನು ಹೇಳ್ಕೊಳ್ಳಕ್ಕೆ ಹೊರಭಾಗದಲ್ಲಿ ಹೇಳ್ಕೊಳ್ಳಲ್ಲ. ಆದರೆ ಇಷ್ಟು ದೊಡ್ಡ ಹುಡುಗ ಉಚ್ಚೆ ಹೋಯ್ತಾನ, ಇಷ್ಟು ದೊಡ್ಡ ಹುಡುಗಿ ಉಚ್ಚೆ ಹೋಯ್ತಾಳ ಅಂದ್ರೆ ಅರ್ಥ ಏನು ಅಂದ್ರೆ ಕೇತು ನರದೌರ್ಬಲ್ಯ. ಆ ನರದೌರ್ಬಲ್ಯಲ್ಲಿ ಆಗತಕ್ಕಂಥ ಅನಾಹುತಗಳು ಸಾಕ್ಷಾತ್ ಏನಕ್ಕೆ ಅಂದ್ರೆ ಕೇತು ಮುಖಾಂತರ. ನರಗಳು ಸಾಯೋ ಸಮಯದಲ್ಲಿ ಕೇತು ದೋಷ ಯಾವತ್ತು ಬರುತ್ತೆ ಅಂದ್ರೆ, ಇವನು ಮಾಡಿರೋ ಕರ್ಮಗಳು, ಇವನ ದಶೆ, ಪ್ರತಿಯೊಂದು ದಶೆಯಲ್ಲೂ ಕೇತು ಭುಕ್ತಿ, ಕೇತು ಅಂತರ್ಭುಕ್ತಿ ಬಂದಾಗ, ಇವನ ಬೆಡ್ ರಿಡನ್ ಆದಾಗ ಅವನಿಗೆ ಗಂಟುಗಳು ಕಟ್ಟಕ್ಕೆ ಶುರು ಆಗತ್ತೆ. ಗಡಿ ಕಾಲಲ್ಲಿ ಗಂಟು ಕಟ್ಟತ್ತೆ, ಇಲ್ಲ ಹಿಮ್ಮಡಿಯಲ್ಲಿ ಕಟ್ಟತ್ತೆ, ಇಲ್ಲದೇ ಹಿಪ್ಪಲ್ಲಿ ಕಟ್ಟತ್ತೆ, ಇಲ್ಲ ತಲೆ ಭಾಗದಿಂದ ಕತ್ತಲ್ಲಿ ಕಟ್ಟತ್ತೆ. ಆಗೇನ್ ಮಾಡ್ತಾನೆ, ಕತ್ತಿಗೆ ದೊಡ್ಡ ಬ್ಯಾಂಡ್ ಹಾಕೋಬೇಕು. ಕೇತು ದೋಷ. ಮೂಳೆಗಳಲ್ಲಿ ನೀರಿರಲ್ಲ, ಡ್ರೈ ಆಗೋಗುತ್ತೆ. ಅದು ವಿಶೇಷವಾಗಿ ಕೇತು ದೋಷ. ಇದೆಲ್ಲ ಯಾಕೆ ಆಗೋದೆ ಅಂದ್ರೆ ಕಾಲಚಕ್ರ ತಿರುಗಿದೆ ಇರೋದಕ್ಕೆ. ಅದಕ್ಕೆ ಹೇಳೋದು, ಇಂಥವರ ಮನೆಯಲ್ಲಿ ಹೆಂಗೆ ಸೂಚನೆ ಮಾಡೋದು ಅಂದ್ರೆ, ನಿಮಗೆ ಗೊತ್ತಿಲ್ಲದೆ ಗಿಫ್ಟ್ ಬರುತ್ತೆ. ವಾಚ್ಗಳೇ ಗಿಫ್ಟು. ಎಲ್ಲಿ ಹೋಗಿ ಒಂದು ಗಡಿಯಾರ ಗಿಫ್ಟು, ಎಲ್ಲಿ ಹೋಗಿ ಆ ಗಡಿಯಾರ ಚಿಕ್ಕದಾಗ ಅಲಾರ್ಮ್ ಆದ್ರೂ ಸರಿ, ಒಂದು ವಾಚ್ ಆದ್ರೂ ಸರಿ, ಮೇಲ್ ಗಡಿಯಾರ ತೂಕ್ ಗಡಿಯಾರ ಆದ್ರೂ ಸರಿ. ವಿಶೇಷವಾಗಿ ಗಡಿಯಾರ ಕೊಟ್ಬಿಟ್ರು ನಮ್ಮ ಫ್ರೆಂಡು. ನೀವು ಅನ್ಕೊಳ್ಳೋದು ಕೇತು ದೋಷ ಇರೋದ್ರಿಂದ ಗಡಿಯಾರ ಸೇರಿಸ್ಕೊಂತಾ ಇರ್ತಾನೆ ಮನೇಲಿ. ನೀವೇನ್ ಮಾಡ್ತೀರಾ, ಆ ಗಡಿಯಾರ ಸೇರಿಸ್ಕೊಂಡು ಎಲ್ಲಿ ಹಾಕ್ಬೇಕು ಗೊತ್ತಿಲ್ಲ, ಇಲ್ಲೊಂದು ಗಡಿಯಾರ, ಅಲ್ಲೊಂದು ಗಡಿಯಾರ, ಅಲ್ಲೊಂದು ಗಡಿಯಾರ, ಮತ್ತೊಂದು ಗಡಿಯಾರ, ಎಲ್ಲಾ ಕಡೆ ಗಡಿಯಾರ ಹಾಕೊಂಡಿದ್ರೆ ಆ ಗಡಿಯಾರಗಳೆಲ್ಲ ತೆಗೆದಿಟ್ಟಾರೆ. ಬಂದೆ ಗುರುಜಿ, ವಿರಾಮಕ್ಕೆ ಮುನ್ನ ತಿಳಿಸ್ಕೊಡ್ತಿದ್ರಿ ನಮ್ಗೆ ಕೇತು ದೋಷ ಇದ್ದವ್ರ ಮನೇಲೆ ಗಡಿಯಾರ ಜಾಸ್ತಿ ಬಂದ್ ಸೇರತ್ತೆ ಅಂತ. ಆದ್ರೆ ಕೆಳಗಡೆ ಓಡಾಡಬಾರ್ದು ಅಂತ ಕೂಡ ಆಗ್ಲಿಂದ ಹೇಳ್ತಿದ್ರ, ಯಾಕೆ ಗುರುಜಿ? ಈ ಗಡಿಯಾರದ ಕೆಳಗೆ ಸಾಧಾರಣವಾಗಿ ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ಗಡಿಯಾರಗಳನ್ನ ಗೋಡೆಗಳ ಮೇಲೆ ಹಾಕಿದಾಗ ಅದು ಯಾವ ಕಾಲಕ್ಕೂ ಕೆಳಗಡೆ ಓಡಾಡೋ ಹಾಗೆ, ಅಂದ್ರೆ ಈಗ ಆರ್ಚ್ ಕೆಳಗೋ ಬಾಗಿಲ ಮೇಲೋ ಹಾಕ್ಬಿಟ್ಟಿರ್ತೀರ. ಯಾವುದೇ ಬಾಗ್ಲಾಗ್ಲಿ, ಅಡಿಗೆ ಮನೆ ಬಾಗ್ಲಾಗ್ಲಿ, ಬಾತ್ರೂಮ್ ಬಾಗ್ಲಾಗ್ಲಿ, ಅಥವಾ ಹಾಲ್ ಬಾಗ್ಲಾಗ್ಲಿ, ರೂಮ್ ಬಾಗ್ಲಾಗ್ಲಿ, ಡೈನಿಂಗ್ ಟೇಬಲ್ ಆರ್ಚ್ ಮೇಲಾಗ್ಲಿ, ದೇವ್ರ ಮೇಲೆ ಬಾಗ್ಲಾಗ್ಲಿ, ಯಾಕೆಂದ್ರೆ ನೀವು ನೋಡ್ಕೊಳ್ಳೋಕ್ಕೋಸ್ಕರ ಅನುಕೂಲ ಅಲ್ಲ. ಯಾವುದೇ ಒಂದು ಗಡಿಯಾರದ ಕೆಳಗೆ ನೀವು ಓಡಾಡ್ತಾ ಇದ್ರೆ ಜೀವಮಾನ ಪೂರ್ತಿ ಓಡಾಡಿಸ್ಬಿಡುತ್ತದು. ಕಾಲಚಕ್ರವನ್ನು ತಿರುಗಿಸ್ತಾ ಇರುತ್ತೆ. ಒಂದು ಕಡೆ ಸ್ಟ್ಯಾಗ್ನೆಂಟ್ ಆಗಿ ನಿಂತ್ಕೊಳ್ಳೋಕ್ಕೆ ಸಾಧ್ಯವಾಗದಿದ್ದ ಹಾಗೆ ಮಾಡಿಬಿಡುತ್ತೆ. ಎಲ್ಲಾದರೂ ಕೆಲಸದಲ್ಲಾದರೂ ಸರಿ, ನೀವು ಪ್ರಮೋಷನ್ನಲ್ಲಾದರೂ ಸರಿ, ಅಥವಾ ಕೆಲಸದಲ್ಲಿ ಇರ್ತಕ್ಕಂಥ ಒಂದು ಆಸಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಆ ಕೇತು ದೋಷ ಇದ್ದ ಪಕ್ಷದಲ್ಲಿ ನಿಮಗೆ ಸಿಗ್ತಕ್ಕಂಥದ್ದೇ ನೀಲಿ ಚೇರ್ಗಳು, ಇಲ್ಲ ಕಪ್ಪು ಚೇರ್ಗಳು. ಶನೇಶ್ವರ ಬಹಳ ಮಿತ್ರನಾಗಿರ್ತಕ್ಕಂಥ ಒಂದು ಕೇತುಗೆ. ಆಫೀಸಲ್ಲಿ ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ತೀರಿ ಅಂತ ಇಟ್ಕೊಳ್ಳಿ. ನೀವು ಕೇತು ದೋಷ ಆಗಿರ್ತಕ್ಕಂಥವ್ನು ಎಲ್ಲಿಟ್ಟಿರ್ತಾನೆ, ಬಾತ್ರೂಮ್ ಪಕ್ಕದಲ್ಲೇ ನಿಮ್ಮ ಕ್ಯಾಬಿನ್, ಬೇರೆ ಎಲ್ಲೂ ಹಾಕಲ್ಲ. ಇಲ್ಲ ಲಾಕ್ಡ್ ಪ್ರಿಸನ್ ಇದ್ದ ಹಾಗೆ ಲಾಕ್ಡ್ ಕ್ಯಾಬಿನ್, ಗ್ಲಾಸಲ್ಲೇ ಕುಡಿಸ್ಬಿಡ್ತಾನೆ. ಕೇತು ಗ್ಲಾಸಲ್ಲಿ ಕುಡಿಸ್ತಾನೆ. ಎಷ್ಟೋ ಜನ ದೊಡ್ಡ ದೊಡ್ಡ ಆಫೀಸರ್ ಆಗಿರ್ತಾರೆ, ಪ್ರಮೋಷನ್. ಕೆಲವರಿಗೆಲ್ಲ ವುಡನ್ ಡೋರ್, ವುಡನ್ ಎಲ್ಲ ಮಾಡಿರ್ತಾರೆ, ಅಥವಾ ಗ್ಲಾಸ್ ವುಡನ್ ಡೋರ್ಸ್ ಎಲ್ಲ ಮಾಡ್ತಾನೆ. ಯಾತಕ್ಕೆ ಅದೆಲ್ಲ ಸೇರ್ತಾನೆ ಜಾಸ್ತಿ ಅಂದ್ರೆ ಕೇತು ಅಂಶ.
ಅದಕ್ಕೆ ಗಡಿಯಾರಗಳು ಕೂಡ ನಿಮಗೆ ಗೊತ್ತಿಲ್ಲದೆ ಆಫೀಸಲ್ಲಿ ಕೂಡ ಸಿಕ್ಕಾಪಟ್ಟೆ ಗಡಿಯಾರಗಳು, ಇಲ್ಲೊಂದು ಗಡಿಯಾರ ಒಂದು ಶೋ, ಅಲ್ಲೊಂದು ಗಡಿಯಾರ ಒಂದು ಶೋ, ತಲೆ ಮೇಲೆ ಒಂದು ಗಡಿಯಾರ ಶೋ, ಗೋಡೆ ಮೇಲೆ ಒಂದು ಗಡಿಯಾರ ಶೋ, ಎಲ್ಲವೂ ಹೀಗೇ ಆಗೋಗಿರುತ್ತೆ. ಕೈಯಲ್ಲಿ ಗಿಫ್ಟ್ ಕೊಟ್ಟರು ಅಷ್ಟೇ, ನಿಮಗೆ ಗೊತ್ತಿಲ್ಲದೆ ಯಾವುದೋ ಗಿಫ್ಟ್ ಕೊಡೋ ಬದಲು ಗಣಪತಿಯೇ ಕೊಡ್ತಾರೆ. ಎಷ್ಟು ಜನ ಕೇತು ಇದ್ದಾನೆ ಅಂದರೆ ನಿಮ್ಮ ಮನೆ ತುಂಬ ಗಣಪತಿಗಳಿರ್ತಾರೆ, ಅದು ಚೆನ್ನಾಗಿ ಇಟ್ಕೊಂಬಿಡಿ. ದೋಷಕರನಾಗಿದ್ದರೆ, ಒಳ್ಳೆಯವನಾಗಿದ್ದರೂ ಸಹ ಗಣಪತಿ ಇದ್ದರೆ ಮಾತ್ರ ಕೇತುಗಳಿಗೆ ಸಂಬಂಧ. ಈ ಕೆಲಸದಿಂದ ಆ ಕೆಲಸ ಬಿಟ್ಟಾಗ್ಲಾ, ಆ ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಹೋಗ್ಲಾ, ಇನ್ನೊಂದು ಕೆಲಸಕ್ಕೆ ಹೋಗ್ತಾ ಇರೋ ಅವಕಾಶ ಏನಾದ್ರು ಸಿಗ್ತಾ ಇದೆಯಾ, ಗುರುಗಳೇ ಇಲ್ಲಿ ಯಾವುದೋ ಒಂದು ಕೆಲಸ ಸಿಗ್ತಿದೆ, ಪ್ರಮೋಷನ್ ಸಿಗ್ತಾ ಇದೆ, ಇಲ್ಲಿ ಹೋಗ್ಲಾ ಅಂದರೆ ಈ ಕೆಲಸ ಬಿಟ್ಬಿಡ್ತಾನೆ, ಆ ಕೆಲಸ ನಂಬ್ಕೊಂಡಿರ್ತಾನೆ. ಏನು ಮಾಡ್ತಾನೆ ಕೇತು, ಇಲ್ಲಿ ನಿಲ್ಲಿಸ್ಬಿಡ್ತಾನೆ, ಅಲ್ಲಿ ಕೊಡಿಸಲ್ಲ. ಇದೆಲ್ಲ ಆಗ್ತಕ್ಕಂಥದ್ದು ಕೇತುವಿಂದ. ಯಾವ್ಯಾವ ರೀತಿ ಅಂತ ಸರಿಯಾಗಿ ಗಮನ ಕೊಟ್ಟು ಕೇಳ್ಕೊಳ್ಳಿ. ಗಡಿಯಾರಗಳು ಹೆಚ್ಚಾದಾಗ, ಗಣಪತಿಗಳು ಮನೆಯಲ್ಲಿ ಹೆಚ್ಚಾದಾಗ, ಪ್ರಮೋಷನ್ಸ್ ಕೊಟ್ಟು ಕೆಲಸಗಳನ್ನ ಇಲ್ದಿದ್ದಾಗ, ಮನೆಯಲ್ಲಿ ನಿಮಗೆ ಗೊತ್ತಿಲ್ಲದೆ ಕಳ್ತನಗಳಾದಾಗ, ನೀರು ಕೊಳಾಯಿಗಳ ಸೋರ್ತಾ ಇದ್ದಾಗ, ಮನೆ ತುಂಬ ನೀರಾಗಿ ಎಲ್ಲೋ ಪಾತ್ರೆಗಳು ಚೆಲ್ಬಿಡ್ತಿರೋ, ನೀರು ತಾನಾಗೇ ಸೋರುತ್ತೋ ಅಥವಾ ಲೀಕೇಜ್ಗಳಾಗುತ್ತೋ, ಇದೆಲ್ಲ ಆದಾಗ, ಅಥವಾ ಗೊತ್ತಿದ್ದೋ ನಿಮ್ಮ ಮನೆಯಲ್ಲಿ ಕಲಹಗಳು ಹೆಚ್ಚಾದಾಗ, ಇದೆಲ್ಲವೂ ಸೇರಿದ್ರೆ ಒಂದು ಸಿಂಗಲ್ ಪಾಯಿಂಟಿಗೆ ಬಂದು ನೋಡಿದಾಗ ಕೇತು ದೋಷ. ಇಷ್ಟು ಕೇತು ದೋಷಗಳಲ್ಲಿ ಯಾವತ್ತು ಮನೆಯಲ್ಲಿ ಹೆಚ್ಚಾಗತ್ತೋ ಮನೇಲಿರತಕ್ಕಂಥವ್ರು ಯಾರಿಗೂ ಮದುವೆಗಳಾಗಲ್ಲ, ಯಾವ ಕಾಲಕ್ಕೂ ಸಂಬಂಧಗಳು ಹಾಗೇ ನಿಂತು ಹೋಗುತ್ತೆ. ಈಗೋ 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 ಅಂತ ಕೈಗೆ ಬಂದಿದ್ದು ಬಾಯಿಗೆ ಬರೋದೇ ಇಲ್ಲ. ಇದಕ್ಕೆಲ್ಲ ಪರಿಣಾಮ ಯಾರು, ಪರಿಹಾರ ಕೊಡೋರು ಯಾರು? ನಾನೇ ಕೊಡ್ತೀನಿ. ಹೇಗೆ ಎತ್ತ ಅಂತ ಕೊಡಕ್ಕೆ ನೀವು ಕಾಯಲೇಬೇಕು. ಇದಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇರೋದೇ ಅದೇ ವಿದ್ಯಾಶ. ಅದಕ್ಕೆ ನೋಡಿ, ರಾಮೇಶ್ವರದಿಂದ ಹೋದ್ರೂ ಶನೇಶ್ವರನ ಕಾಟ ತಪ್ಪಿಲ್ಲ ಅಂತ ಹೇಳಿ, ಯಾವ ಕಾಲಕ್ಕೂ ಎಷ್ಟು ಮಟ್ಟಿಗಾಗುತ್ತೋ ನೀವುಗಳು ಹೀಗೆ ಕಾಯ್ತಾ ಇದ್ರೆ ನನ್ನ ಕಾಟ ತಪ್ಪಲ್ಲ. ಆದರೆ ಈ ಕಾಟ ಕೊಡ್ತಾ ಇರತಕ್ಕಂಥ ವಿಚಾರಗಳು ನಿಮ್ಮ ಜೀವನದಲ್ಲಿ ಏನಾಗಿದೆಯೋ ಅದನ್ನು ಸರಿತಿದ್ದುಪಡಿಸಕ್ಕೆ ಜನ್ಮಪೂರ್ತಿಯಾಗಿ ಆ ಜನ್ಮ ಬ್ರಹ್ಮಚಾರಿಯಾಗಿ ನಾನು ನಿಮಗೆ ಪರಿವರ್ತನೆ ಕೊಡ್ತಾ ಹೋಗ್ತೀನಿ. ಎಲ್ಲಿ ಮಟ್ಟಿಗೆ ದೇವಿ ಅನುಗ್ರಹ ಇರೋವರೆಗೂ ಆ ದೇವಿ ಅನುಗ್ರಹ ನೀವು ಪಡಿಬೇಕು. ಇವತ್ತಿನ ದಿವಸ ಆ ಬುದ್ಧಿಯನ್ನು ಕೊಡ್ತಕ್ಕಂಥ ಬುಧವಾರದಂದು ಪರಿಪೂರ್ಣವಾಗಿ ಜ್ಞಾನಶಕ್ತಿಯನ್ನು ಹೊಂದ್ಕೋಬೇಕು. ಈ ಸಂಸ್ಕಾರದಲ್ಲಿ ಇರ್ತಕ್ಕಂಥ ಕೇತು ದೋಷಗಳಿಗೆ ಇವತ್ತಿನ ದಿವಸ ನೀವು ಮಾಡಬೇಕಾದ್ದೇನು, ಮನೇಲಿರ್ತಕ್ಕಂಥ ಗಡಿಯಾರಗಳೆಲ್ಲ ಸರಿತಿದ್ದು ಪಡಿಸ್ಕೊಳ್ಳದೇ ಇದ್ದ ಪಕ್ಷದಲ್ಲಿ ನೀವು ನಡ್ಕೊಂಡು ಹೋಗೋದು ಗಡಿಯಾರದ ಕೆಳಗೆ ಇರೋದಾಗ್ಲಿ ಎಲ್ಲವನ್ನು ತೆಗೆದು ಸ್ಥಿರ ಗೋಡೆಗಳ ಮೇಲೆ, ಅಂದರೆ ಅದ್ರ ಕೆಳಗೆ ಓಡಾಡದೇ ಇರತಕ್ಕಂಥ ಗೋಡೆಗಳ ಮೇಲೆ ನೀವು ಹಾಕ್ಕೋಬೇಕು. ಆದರೆ ಗಡಿಯಾರಗಳು ಚಲಾವಣೆಯಲ್ಲಿರಬೇಕು. ನಿಂತೋದ ಗಡಿಯಾರಿಯಾಗಿದ್ದರೆ ಜೀವನ ನಿಂತು ಹೋಗುತ್ತೆ. ಅದಕ್ಕೆ ಮಂಗಳವನ್ನ ಇವತ್ತು ಹಾಡಿ ಮರುಮಂಗಳವನ್ನ ಆ ಗುರು ಅನುಗ್ರಹದಲ್ಲಿ ನಾಳೆ ದಿವಸವೇ ತಿಳಿಸ್ಕೊಡ್ತೀನಿ. ಯೋಚನೆ ಮಾಡಬೇಡಿ, ಮಂಗಳವನ್ನ ಹಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ. ವೀಕ್ಷಕರೇ, ಸರಿಯಾಗಿ 9 ಗಂಟೆಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ನಾವು ನೀವು ಭೇಟಿಯಾಗೋಣ ನಾಳೆ ಅಂತ ಹೇಳ್ತಾ ಹೋಗಿ ಬರ್ತೀವಿ. ನಮಸ್ಕಾರ.